ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀರಾಯರ ಸಂಪೂರ್ಣವಾದಂತಹ ಆಶೀರ್ವಾದ, ಅನುಗ್ರಹ ಸದಾಕಾಲ ತಮ್ಮೆಲ್ಲರ ಮೇಲೂ ಕೂಡ ಇರಲಿ. ಯಾವಾಗಲೂ ನಗ್ನಗ್ತಾ ಇರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ. ಆ ವಿಡಿಯೋನ ಶುರು ಮಾಡೋ ಮುಂಚೆ ಒಂದು ಪುಟ್ಟದಾದಂಥ ಜೋಕು, ನಿನ್ನೆ ನಡೆದಿರುವಂಥ ಒಂದು ಜೋಕ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟು ಮುಂದೆ ವಿಡಿಯೋನ ಶುರು ಮಾಡ್ತೀನಿ. ನೋಡಿ, ನಾವು ಬೇಕರಿಗೆ ಹೋದಾಗ ಕೆಲವೊಂದು ಸಲ ಸ್ನೇಹಿತರೆ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂತ ಅಂದ್ರೆ ನಿನ್ನೆ ನನಗೆ ಪಕ್ಕದ ಮನೆ ಆಂಟಿ ಒಬ್ರು ಏನಂದ್ರು, ಅಂಕಲ್ ಇಲ್ಲ ಮನೇಲಿ, ನಮ್ಗೆ ನಾಯಿ ಬಿಸ್ಕೆಟ್ 1 kg ನಾಯಿ ಬಿಸ್ಕೆಟ್ ತಗೊಂಬಂದ್ ಕೊಡಪ್ಪ ನನಗೆ ಅಂತ ಅಂದ್ರು. ನಾನು ಏನ್ ಮಾಡಿದೆ, ಸರಿ ಬಿಡು ಪಾಪ ಆಂಟಿ ಅವ್ರಿಗೆ ಹೋಗಕ್ಕಾಗಲ್ಲ ಅಂದ್ಬಿಟ್ಟು ನಾನೇನ್ ಮಾಡಿದೆ ಅಂತ ಅಂದ್ರೆ ಬೇಕರಿಗೆ ಹೋದೆ. ಬೇಕರಿಗೆ ಹೋದ ತಕ್ಷಣ ನಾಯಿ ಬಿಸ್ಕೆಟ್ ಹೇಳಿದ್ರಲ್ವಾ 1 kg ತರಬೇಕಿತ್ತು. ಪಾಪ ಅವ್ರಿಗೆ ಏನಂತ ಅಂದ್ರೆ ರೂಢಿ ಆಗ್ಬಿಟ್ಟಿರುತ್ತೆ ನೋಡಿ. ಇವಾಗ ನೀವು ಹೋಗಿ ಏನಾದ್ರು ಒಂದು ಕೇಳಿದ್ರಿ ಅಂತ ಅಂದ್ರೆ, ಇಲ್ಲೇ ತಿಂತೀರಾ ಪಾರ್ಸಲ್ ಕೊಡ್ಲಾ ಅಂತ ಕೇಳ್ತಾರೆ. ನೀವೇನಾದ್ರೂ ಕೇಳಿ, ಸ್ನಾಕ್ಸ್ ಏನೋ ಒಂದು ಕೇಳ್ಕೊಳ್ಳಿ, ನೀವು ಏನೇ ಕೇಳಿದ್ರು ಕೂಡ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲೇ ತಿಂತೀರಾ ಪಾರ್ಸಲ್ ಕೊಡ್ಲಾ ಅಂತ ಕೇಳ್ತಾರೆ. ನಾನು ಏನ್ ಮಾಡಿದೆ, ಟೈಮ್ ಬೇರೆ ಆಗಿತ್ತು, ಇನ್ನು ನೈಟ್ ಡ್ಯೂಟಿ ಬೇರೆ ಅಲ್ವಾ, ಇನ್ನು ಮಲಗಬೇಕು, ಬೇಗ ಆಂಟಿಗೆ ತಗೊಂಬಂದು ಕೊಟ್ಬಿಡೋಣ ಅಂದ್ಬಿಟ್ಟು ನಾನು ಹೋಗಿ ಬೇಗ ಹೋದ ತಕ್ಷಣ 1 kg ನಾಯಿ ಬಿಸ್ಕೆಟ್ ಕೊಡಿ ಅಂತ ಅಂದೆ. ಪಾಪ ಅವ್ರ ಅವಸರದಲ್ಲಿ ಇಲ್ಲೇ ತಿಂತೀರಾ ಪಾರ್ಸಲ್ ಕೊಡ್ಲಾ ಅಂತ ಕೇಳ್ತವ್ರೆ. ಯೋಚನೆ ಮಾಡಿ, ನಾನು ಹೋಗಿದ್ದೀನಿ 1 kg ನಾಯಿ ಬಿಸ್ಕೆಟ್ ಕೊಡಿ ಅಂತ ಕೇಳ್ತಾ ಇದ್ರೆ ಅವ್ರ ಅವಸರದಲ್ಲಿ ಅವ್ರ ಕಣ್ಣಿಗೆ ನಾನು ನಾಯಿ ತರ ಕಾಣಿಸುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಇಲ್ಲೇ ತಿಂತೀರಾ ಪಾರ್ಸಲ್ ಕೊಡ್ಲಾ ಅಂತ ಕೇಳಿದ್ರು. ನೋಡಿ, ಈ ತರ ಆಗ್ತಾ ಇರುತ್ತೆ. ಬೇಕರಿಗೆ ಹೋದಾಗ ಸ್ವಲ್ಪ ನಾವು ಹುಷಾರಾಗಿರ್ಬೇಕಂತ ಹೇಳೋಕೆ ಇಷ್ಟಪಡ್ತೀನಿ. ಇದೊಂದು ಜೋಕ್ ಮುಖಾಂತರ ನೀವು ಕೂಡ ನಗ್ನಗ್ತೀರಿ ಅಂತ ಕೇಳ್ಕೊಳ್ತಾ, ನೋಡಿ ಸ್ನೇಹಿತರೆ, ನಮ್ಗೆ ಪ್ರಕೃತಿ ಕೊಡುವಂತಹ ಸೂಚನೆಗಳನ್ನ ನಾವು ತುಂಬಾ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ಪ್ರಕೃತಿ ನಡುವೆನೆ ನಾವು ಬದುಕ್ತಾ ಇದೀವಿ ಅಂದಾಗ ಅದು ನಮ್ಗೆ ನೀಡುವಂತಹ ಸೂಚನೆ ತುಂಬಾ ನಮ್ಮ ಜೀವನಕ್ಕೆ ಹತ್ರ ಆಗಿರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡಾಗ ನಮ್ಮ ಜೀವನ ಒಂದು ಹೂವಿನ ತರಾನೇ ತುಂಬಾ ಚೆನ್ನಾಗಿರುತ್ತೆ. ಅದು ಬಾಡದ ಹೂವಿನ ಹಾಗೆ ತುಂಬಾ ಚೆನ್ನಾಗಿ ನಮ್ಮ ಜೀವನ ಕೂಡ ಇರುತ್ತೆ. ಯಾಕಂದ್ರೆ ನಮ್ಮ ಜೀವನ ದೇವರ ಆಶೀರ್ವಾದ ತರ ನಡಿಬೇಕಂತ ಅಂದ್ರೆ, ಆಶೀರ್ವಾದದಿಂದ ನಡೆಯುವಾಗ ಖಂಡಿತವಾಗ್ಲೂ ಕೂಡ ಅಲ್ಲಿ ನಾವು ತಿಳ್ಕೊಂಡು ನಡೆದ್ರೆ ಖಂಡಿತ ಯಾವುದೇ ರೀತಿ ಅಡೆತಡೆಗಳು ನಮ್ಗೆ ಉಂಟಾಗೋದಿಲ್ಲ. ಉದಾಹರಣೆ ಕೊಟ್ಬಿಡ್ತೀನಿ ನಿಮ್ಗೆ. ನಿಮ್ಗೊಂದು ಬೆರಳಿಗೆ ಏನೋ ಗಾಯ ಆಗಿದೆ, ಪುಟ್ಟದಾದಂತ ಒಂದು ಗಾಯ ಆಗಿದೆ ಅಂತ ಅನ್ಕೊಳ್ಳಿ. ಇವಾಗ ನನ್ಗೆ 1 ತಿಂಗಳಾಯ್ತು ಜುಮ್ ತುಂಬಿಕೊಂಡಿದೆ ಈ ಜಾಗಕ್ಕೆ. ವಿಪರೀತ ಪೆಟ್ಟುಗಳು ಅಂದ್ರೆ ಅನ್ಕೊಳ್ಳಿ, ನಿಮ್ಗೆ ಒಂದು ಬೆರಳಿಗೇನೋ ಒಂದು ಚಿಕ್ಕದ ಗಾಯ, ಬೆರಳಾಗ್ಲಿ ಒಂದು ಚಿಕ್ಕದ ಗಾಯ ಆಗಿದೆ ಅಂತ ಅನ್ಕೊಳ್ಳೋಣ. ಬೆರಳು ಉದಾಹರಣೆ ಕೊಡ್ತಾ ಇದ್ದೀನಿ ನಿಮ್ಗೆ. ಬೆರಳಿಗೆ ಒಂದು ಪುಟ್ಟದಾದ ಗಾಯ ಆಗಿದೆ ಅಂತ ಅನ್ಕೊಳ್ಳಿ. ನೀವು ನೋಡಿರ್ತೀರಾ, ಆ ಗಾಯ ಆದ ಜಾಗಕ್ಕೇನೆ ಪದೇ ಪದೇ ನಿಮ್ಗೆ ಪೆಟ್ಟುಗಳು ಬೀಳ್ತಾ ಇರತ್ತೆ. ನೀವು ಅನ್ಕೊಂಡೇ ಇರೋದಿಲ್ಲ, ಏನಾದ್ರೂ ಕೆಲಸ ಮಾಡ್ತಾ ಇರ್ತೀರಾ, ಒಂದು ಕ್ಷಣ ಮೈ ಮರೆತರೆ ಸಾಕು ಅದೇ ಜಾಗಕ್ಕೆ ಏಟ್ ಬೀಳುತ್ತೆ. ಆಲ್ರೆಡಿ ಗಾಯ ಆಗಿರುತ್ತೆ, ಅದ್ರ ಮೇಲೆ ಮತ್ತೊಂದು ಏಟ್ ಬೀಳುತ್ತೆ. ಅಪ್ಪ, ಬಿದ್ದಿರೋ ಜಾಗಕ್ಕೆ ಏಟ್ ಬೀಳ್ತಾ ಇದೆ ಅಂತೀರಾ ನೀವು. ಕರೆಕ್ಟ್, ಬಿದ್ದಿರೋ ಜಾಗಕ್ಕೆ ಏಟ್ ಬೀಳ್ತಾ ಇದೆ ಅಂತೀರಾ. ಮತ್ತೆ ಒಂದು 5 ನಿಮಿಷ ಅದ್ರ ಮೇಲೆ ಗಮನ ಇರುತ್ತೆ, ಸ್ವಲ್ಪ ಅದನ್ನ ಸೂಕ್ಷ್ಮವಾಗಿ ಸೈಡ್ ಇಟ್ಕೊಂಡು ಮತ್ತೆ ಕೆಲಸಗಳನ್ನ ಮಾಡೋಕೆ ಶುರು ಮಾಡ್ತೀರಾ. ಒಂದು 5 ನಿಮಿಷ ಆದ್ಮೇಲೆ ಮತ್ತೆ ಅಲ್ಲಿ ಪೆಟ್ಟು ಬೀಳುತ್ತೆ. ಮತ್ತೆ 5 ನಿಮಿಷದಲ್ಲಿ ನೀವು ಮರ್ತೋಗ್ಬಿಟ್ಟಿರ್ತೀರ, ಅಲ್ಲಿ ಪೆಟ್ಟು ಬಿದ್ದಿದೆ, ಪೆಟ್ಟಾಗಿದೆ, ಮತ್ತೊಂದು ಪೆಟ್ಟು ಬಿದ್ದಿದೆ ಅನ್ನೋದನ್ನ ಮರ್ತು ನೀವೇನೋ ಒಂದು ಕೆಲಸದಲ್ಲಿ ಇರ್ತೀರ, ಮತ್ತೆ ಪೆಟ್ಟು ಬೀಳುತ್ತೆ. ನೀವೇನಂತೀರಿ ಅಂದ್ರೆ, ಅಪ್ಪ ಬಿದ್ದಿರೋ ಜಾಗಕ್ಕೆ ಪೆಟ್ಟು ಬೀಳ್ತಾನೆ ಇದೆ. ನೋಡಿ, ನೀವು ಅದೇ ಜಾಗಕ್ಕೆ ತುಂಬಾ ಬೀಳ್ತಾ ಇರುತ್ತೆ. ಅನುಭವ ಆಗಿದೆಯಾ ನಿಮ್ಗೆ? ಆಗಿದೆ ಅಂತ ಅನ್ಕೋತೀನಿ. 100% ಆಗುತ್ತೆ. ಎಲ್ಲರಿಗೂ ಕೂಡ ಅನುಭವ ಆಗುವಂಥದ್ದು ಇದು. ನನಗೂ ಕೂಡ ಆಗಿದೆ, ನಿಮ್ಗೂ ಕೂಡ ಆಗಿರುತ್ತೆ, ಆಗತ್ತೆ ಕೂಡ, ಆಗ್ಲೇಬೇಕು ಕೂಡ. ಯಾಕಂದ್ರೆ ಇದರಿಂದ ಒಂದು ಒಳ್ಳೆ ಸಂದೇಶ ಇದೆ ನಮ್ಗೆ. ಹೌದಾ? ಇದರಿಂದ ಏನಾದ್ರೂ ಸಂದೇಶ ಇದೆಯಾ? ಖಂಡಿತ ಸಂದೇಶ ಇದೆ. ಒಂದು ಸಂಪೂರ್ಣವಾದಂತ ಒಂದು ಒಳ್ಳೆಯ ಸಂದೇಶ ಇದೆ. ಏನ್ ಸಂದೇಶ ಹಾಗಾದ್ರೆ? ಏನ್ ಕೊಡ್ತಾ ಇದೆ? ಈಗ ಬೆರಳಿಗೆ ನೋವಾಗಿದೆ, ಇದೇ ಜಾಗಕ್ಕೆ ಪೆಟ್ಟು ಬೀಳ್ತಾ ಇದೆ. ಒಂದು ಕ್ಷಣ ಮೈ ಮರೆತರೆ ಸಾಕು ಇದೇ ಜಾಗಕ್ಕೆ ಪೆಟ್ಟು ಬೀಳ್ತಾ ಇದೆ. ಕರೆಕ್ಟ್ ಅಲ್ವಾ? ನಾವೆಷ್ಟು ಎಚ್ಚರಿಕೆಯಿಂದ ಇರ್ಬೇಕಂದ್ರೆ, ಈ ಬೆರಳಿಗೆ ಆದಂತ ಗಾಯ ವಾಸಿ ಆದ್ರೂ ಕೂಡ ಬಿದ್ದಂತ ಪೆಟ್ಟನ್ನ, ಇದ್ರ ಮೇಲೆ ಪೆಟ್ಟು ಬೀಳುತ್ತೆ, ಈ ರೀತಿ ನಾವು ಗಮನ ಹರಿಸ್ಲಿಲ್ಲ ಅಂತಂದ್ರೆ ಇದ್ರ ಮೇಲೆ ಪೆಟ್ಟು ಬೀಳುತ್ತೆ ಅನ್ನೋದನ್ನ, ಗಾಯ ವಾಸಿ ಆಗೋರ್ಗೂ ಅಷ್ಟೇ ಅಲ್ಲ, ವಾಸಿ ಆದ್ಮೇಲೂ ಕೂಡ ನಾವು ನೆನ್ಪಿಟ್ಕೋಬೇಕು. ಒಂದು ಕ್ಷಣ ಮೈ ಮರೆತರೆ ಇಲ್ಲಿ ಪೆಟ್ಟು ಬೀಳ್ತಾ ಇದೆ ಅಲ್ವಾ? ಅದೇ ರೀತಿ ಜೀವನದಲ್ಲೂ ಕೂಡ ಯಾರ ಮೇಲಾದ್ರೂ ಕೂಡ ನಂಬಿಕೆ ಇಟ್ಟಾಗ ಒಂದು ಸಲ ಅವರಿಂದ ನಮಗೆ ಮೋಸ ನಡೀತು ಅಂತ ಅಂದ್ರೆ, ಎಲ್ರು ಒಂದೇ ರೀತಿ ಇರಲ್ಲ ಅಂತ ಮತ್ತೊಬ್ರನ್ನ ನಂಬ್ತಾ ಹೋಗ್ಬಾರ್ದು. ಯಾವ್ದೋ ಒಂದು ವಿಷಯದಲ್ಲಿ ನಿಮ್ಗೆ ಮೋಸ ನಡೀತು, ಯಾವ್ದೋ ಒಂದು ವಿಷಯದಲ್ಲಿ ಪೆಟ್ಟು ಬಿತ್ತು ಅಂತ ಅನ್ಕೊಳ್ಳಿ, ತುಂಬಾ ಸೂಕ್ಷ್ಮವಾಗಿರ್ಬೇಕು. ಆ ನೋವಿಂದ ಬೇಗ ಹೊರಗೆ ಬರಕ್ಕಾಗಲ್ಲ. ಮೋಸ ನಡೆದಿದೆ ಅಂದಾಗ ಅದರಿಂದ ಹೊರಗೆ ಬರಕ್ಕಾಗಲ್ಲ ಬೇಗ. ಅದರಿಂದ ಹೊರಗೆ ಬಂದ್ಮೇಲೂ ಕೂಡ, ಓ ಈ ತರನು ಜನ ಇದಾರಪ್ಪ, ಬೇಡ ಆದಂಗೆನೆ ಮೋಸ ಆಗ್ತಾ ಇರುತ್ತೆ. ಇವಾಗ ಮೋಸ ಆಗಿದೆ, ಮತ್ತೊಬ್ರನ್ನ ನಂಬಿದ್ರೆ ಮತ್ತೆ ಮೋಸ ಆಗುತ್ತೆ. ಸೇಮ್ ನಡೀತಾ ಇರುತ್ತೆ, ಇನ್ನು ಜಾಸ್ತಿನೇ ಆಗ್ತಾ ಇರುತ್ತೆ, ಜಾಸ್ತಿನೇ ಆಗಿರುತ್ತೆ. ಗಾಯದ ಮೇಲೆ ಗಾಯ ಬೀಳ್ತಾನೆ ಇರುತ್ತೆ, ಪೆಟ್ಟು ಮೇಲೆ ಪೆಟ್ಟು ಬೀಳ್ತಾನೆ ಇರುತ್ತೆ. ಒಂದು ಕ್ಷಣ ನಾವು ಮೈ ಮರೆತ್ರೆ ಹಂಗೆ, ಒಬ್ಬರ ತರ ಇನ್ನೊಬ್ರು ಇರ್ತಾರೆ ಬಿಡು, ಮತ್ತೊಬ್ರನ್ನ
ಮತ್ತೊಬ್ಬರನ್ನ ನಂಬೋಣ ಅಂತ ಹೋದ್ರೆ ನಿಮಗೆ ಪೆಟ್ಟುಗಳ ಮೇಲೆ ಪೆಟ್ಟು ಬೀಳ್ತಾನೆ ಇರುತ್ತೆ. ಎಲ್ಲಿವರೆಗೂ ನೀವು ಜೀವನ ಅರ್ಥ ಮಾಡ್ಕೋಬೇಕು. ಈ ಪುಟ್ಟದಾದ ಗಾಯ ಬಿದ್ದಾಗ ನೀವು ಹೆಂಗಪ್ಪ ಏಟ್ಗಳ ಮೇಲೆ ಏಟ್ ಬೀಳ್ತಾ ಇದೆ ಅಂತಿರಲ್ಲ, ಅದೇ ರೀತಿ ಮೋಸದ ಮೇಲೆ ಮೋಸ ನಡೀತಾ ಇದೆ ಅಂತ ಅಂದ್ರೆ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದರಿಂದ ಸಂಪೂರ್ಣವಾಗಿ ನೀವು ಹುಷಾರಾಗಿರ್ಬೇಕು. ಆ ಥರ ಜನಗಳನ್ನ ನಂಬಾರ್ದು, ಇನ್ಮೇಲೆ ನಂಬಾರ್ದು. ಆಮೇಲೆ ಇನ್ನೊಂದು ವಿಶೇಷ, ಇವಾಗ ಅರ್ಥ ಆಯ್ತು ನಿಮ್ಗೆ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇವಾಗ ಪೆಟ್ಟು ಬಿದ್ದಿತ್ತು, ಅದ್ರ ಮೇಲೆ ಪೆಟ್ಟು ಬೀಳ್ತಾ ಇದೆ ಅಂದಾಗ ನಾವು ತುಂಬಾ ಹುಷಾರಾಗಿರ್ಬೇಕು. ಆಮೇಲೆ ಯಾಕೆ ನಮ್ಗೆ ಏಟಾಯ್ತು, ಎಲ್ಲಿ ನಾವು ಮೈ ಮರ್ತೀವಿ, ಅದನ್ನ ನಾವು ಬಿಟ್ಟಾಕ್ಬೇಕು. ಫಸ್ಟ್ ಏನಂದ್ರೆ ಎಲ್ಲಿ ನಾವು ಸೂಕ್ಷ್ಮವಾಗಿ ಇರ್ಬೇಕು. ಎಲ್ಲಿ ನಮ್ಗೆ ಪೆಟ್ಟು ಬಿತ್ತಲ್ವಾ ಅಲ್ಲಿ ನಾವು ಒಂದು ಕ್ಷಣ ಕಣ್ ಮುಚ್ಕೊಂಡು ಎಲ್ಲವನ್ನು ನಂಬಿದ್ರೆ ಜನ ಮೋಸ ಮಾಡ್ತಾ ಇರ್ತಾರೆ. ಇದು ಅರ್ಥ ಆಯ್ತು. ಜೊತೆಗೆ ನಮ್ ಜೀವನ ಹೆಂಗಿರ್ಬೇಕಂದ್ರೆ ದೇವರ ಮೇಲೆ ಇರುವಂತ ಹೂವಿನ ರೀತಿ ಇರ್ಬೇಕು ಸ್ನೇಹಿತರೆ. ದೇವರ ಮೇಲೆ ಇರುವಂತ ಹೂವಿನ ರೀತಿ. ನಾವು ಶ್ರೀರಾಯರ ಭಕ್ತರಲ್ವಾ, ಶ್ರೀರಾಯರ ಮೇಲೆ ಹೂ ಇರುತ್ತಲ್ವಾ, ಹೂವು ತನಗೆ ಗೊತ್ತಿರುತ್ತೆ, ಸ್ವಲ್ಪ ಸಮಯದಲ್ಲೇ ಬಾಡಿ ಹೋಗ್ತೀನಿ ಅಂತ ಗೊತ್ತಿರುತ್ತೆ ಅದಕ್ಕೆ. ದೇವರ ಮೇಲೆ ಇಟ್ಟಂತ ಹೂಗೆ, ರಾಯರ ಮೇಲೆ ಆಗಿರ್ಬೋದು, ರಾಯರ ಫೋಟೋದ ಮೇಲೆ ಆಗಿರ್ಬೋದು, ಅಥವಾ ದೇವರಿಗೆ ಇಟ್ಟಂತ ಹೂ ಕೂಡ ಆಗಿರ್ಬೋದು, ದೇವರಿಗೆ ಕೊಟ್ಟಂತ ಹೂ ಕೂಡ ಆಗಿರ್ಬೋದು. ನೋಡಿ, ಹೂವಿಗೆ ಗೊತ್ತಿರುತ್ತೆ ಕೆಲವೇ ಕ್ಷಣದಲ್ಲಿ ನಾನು ಬಾಡಿ ಹೋಗುತ್ತೀನಿ. ಹೂವಿಗೆ ಗೊತ್ತಿರುತ್ತೆ ಕೆಲವು ಕ್ಷಣದಲ್ಲಿ ಬಾಡಿ ಹೋಗುತ್ತೆ ಅಂತ ಗೊತ್ತಿರುತ್ತೆ ಕೆಲವು ಸಮಯದಲ್ಲಿ. ಆದ್ರೂ ಕೂಡ ಹೂವು ನಗ್ನಗ್ತಾ ತನ್ನ ಸಮಯವನ್ನ ಕಳೆಯುತ್ತೆ. ಇನ್ನೇನ್ ಸ್ವಲ್ಪ ಸಮಯದಲ್ಲಿ ಬಾಡಿ ಹೋಗ್ತೀನಿ ಅಂತ ಗೊತ್ತಿದ್ದು ಕೂಡ ತನ್ನ ಸಮಯವನ್ನ ಎಷ್ಟೊತ್ತು ಇರುತ್ತಲ್ವಾ ಅಷ್ಟೊತ್ತು ಕೂಡ ನಗ್ನಾಗ್ತಾ ಇರುತ್ತೆ. ಹೂ ಯಾವತ್ತೂ ಕೂಡ ಹಿಂದೇನಾಯ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಮುಂದೇನಾಯ್ತು ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡೋದಿಲ್ಲ. ಈ ಸಮಯ ನಂದು, ಇದನ್ನ ನಾನು ಸಂತೋಷದಿಂದನೇ ಕಳಿಬೇಕನ್ನುತ್ತೆ. ಹಾಗಾಗಿ ನೋಡಿ, ಕೆಲವೊಂದು ಹೂವು ಒಂದೇ ದಿನದಲ್ಲಿ ಬಾಡಿ ಹೋಗೋದಿಲ್ಲ, 2-3 ದಿನ ಇಟ್ಟರು ಕೂಡ ಹಂಗೆ ಇರುತ್ತೆ. ಕಾರಣ ಅದರ ಒಂದು ಛಲ. ಎಷ್ಟೇನೋ ಏನಾದ್ರೂ ಕೂಡ ಬಾಡಿ ಹೋಗಲ್ಲ, ಹೆಂಗಿದ್ರು ಹೋಗೋದೇ ನಿಜ. ಇದೆ ಯಾಕೆ ಕಣ್ಣೀರ್ ಹಾಕೊಂಡು ಹೋಗ್ಲಿ? ಅಟ್ಲೀಸ್ಟ್ ನಾನು ದೇವ್ರ ತಲೆ ಮೇಲೆ ಇದ್ದೀನಿ, ದೇವ್ರ ಪಾದಕ್ಕಿದ್ದೀನಿ, ದೇವ್ರ ಕೈ ಮೇಲೆ ಇದ್ದೀನಿ, ದೇವ್ರ ಸೇವೆಗೆ ಬಂದಿದ್ದೀನಿ. ಈ ರೀತಿ ನಮ್ಮಲ್ಲಿ ಏನಂದ್ರೆ ಒಂದು ಆತ್ಮವಿಶ್ವಾಸ ಇರಬೇಕು. ಮುಂದೆ ಏನಾಗುತ್ತೆ, ಹಿಂದೆ ಏನಾಯ್ತು, ಮುಂದೆ ಏನಾಗುತ್ತೆ ಅನ್ನೋ ಯೋಚನೆ ಇರಬಾರ್ದು. ಈ ಕ್ಷಣ ನಂದು, ಈ ಜೀವನ ನಂದು. ನಾನು ನಗ್ನಗ್ತಾನೆ ಹೆದರ್ಸ್ತೀನಿ ಅಂದ್ರೆ ಇನ್ನೊಂದು 4 ದಿನ ಕಾಲ ನೀವು ಹೆಚ್ಚಾಗಿ ನಗ್ನಗ್ತಾನೆ ಇರ್ತೀರಾ. ಬರುವಂತ ಕಷ್ಟಗಳನ್ನ ನೀವು ಕಾಲಡಿ ತುಳ್ಕೊಂಡು ಎದ್ದಿಂದಿರ್ತೀರಾ. ಯಾರು ನಿಮ್ಮನ್ನ ತುಳಿಬೇಕಂತಿರ್ತಾರೆ, ಯಾರು ನಿಮ್ಮನ್ನ ಕಣ್ಣೀರ್ ಹಾಕಿಸ್ಬೇಕಂತಿರ್ತಾರೆ, ಯಾರು ನಿಮ್ಮ ಕಷ್ಟನ ನೋಡಿ, ನಿಮ್ಮ ಸೋಲನ್ನ ನೋಡಿ ನಗ್ತಾ ಇರ್ತಾರಲ್ಲ, ಅವ್ರ ಮುಂದೆ ಕೂಡ ನೀವು ತುಂಬಾ ಛಲದಿಂದ ಬದುಕ್ತೀರಾ. ಇದು ನೆನ್ಪಿಟ್ಕೊಂಡ್ಬಿಡಿ. ನಾನು ಹೇಳೋದಿಷ್ಟೇ, ಆ ಹೂವು ಯಾವತ್ತೂ ಕೂಡ ಹೆದರೋದಿಲ್ಲ. ಕೆಲವು ಕ್ಷಣದಲ್ಲಿ ಬಾಡಿ ಹೋಗ್ತೀನಿ ಅಂತ ಗೊತ್ತಿದ್ದು ಕೂಡ ತುಂಬಾ ನಗ್ನಾಗ್ತಾ ನೋಡಿ. ಬೇಕಿದ್ರೆ ದೇವ್ರ ಮೇಲೆ ಇರುವಂತ ಹೂವು, ಬೇಕಿದ್ರೆ ಒಂದು ಫೋಟೋ ಕೂಡ ಹಾಕಿರ್ತೀನಿ ನೋಡಿ ನೀವು. ಹೂಗಳು ಎಷ್ಟು ಸಂತೋಷದಿಂದ ತನ್ನ ಸಮಯವನ್ನ, ಅದು ಎಷ್ಟು ಆನಂದದಿಂದ ಅದು ಎಂಜಾಯ್ ಮಾಡ್ತಾ ಇರುತ್ತೆ ನೋಡಿ ನೀವು. ಬೇಕಿದ್ರೆ ಅದು ಗೊತ್ತಿರುತ್ತೆ ಕೆಲವು ಸಮಯದಲ್ಲಿ ನಾನು ಬಾಡಿ ಹೋಗ್ತೀನಿ ಅಂತ. ಆದ್ರೂ ಕೂಡ ಹಿಂದೇನಾಯ್ತು ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಈ ಸಮಯ ನಂದು, ನನ್ನ ಗತ್ತು, ನನ್ನ ಗಾಂಭೀರ್ಯ, ನನ್ನ ಒಂದು ಒಳ್ಳೆತನ, ನನ್ನ ಒಂದು ಸಂತೋಷ ನಾನು ಯಾಕೆ ಕಳ್ಕೊಳ್ಳಿ? ಯಾರಿಗೋಸ್ಕರನೋ ನಾನು ಯಾಕೆ ಕಳ್ಕೊಳ್ಳಿ? ದೇವ್ರ ಸೇವೆಗೆ ನನ್ನಲ್ಲಿ ಒಂದು ಒಳ್ಳೆ ಮನಸ್ಸಿರೋದಕ್ಕೆ ದೇವರ ಸೇವೆಗೆ ನಾನು ಬಂದಿದ್ದೀನಿ ಅಂತ ಹೆಮ್ಮೆ ಪಡುತ್ತೆ. ಆ ರೀತಿ ನಾನು ನಿಯತ್ತಾಗಿದ್ದೀನಿ, ನನ್ನಲ್ಲಿ ಒಳ್ಳೆತನ ಇದೆ, 1000 ಜನ 1000 ಮಾತಾಡ್ಕೊಳ್ಳಿ ಬಿಡು, ನಾನೇ ತಲೆ ಕೆಡಿಸ್ಕೊಳ್ಳಿ ಅಂತ ಬದುಕಿದಾಗ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಹೇಳುವಂಥದ್ದು ಇಷ್ಟೇ, ನಾನು ಎಷ್ಟು ಸಾಗರದಷ್ಟು ಬೆಟ್ಟದಷ್ಟು ಕಷ್ಟ ಬಂದರೂ ಕೂಡ ಗುರುಗಳ ಅನುಗ್ರಹ ನಿಮ್ಗೆ ಇರೋದಕ್ಕೇನೆ ಎಲ್ಲದರಿಂದ ಒಂದೊಂದು ರೀತಿ ಪಾರ್ ಮಾಡ್ತಾ ಬರ್ತಾ ಇದ್ದಾರೆ, ಕಾಪಾಡ್ತಾ ಬರ್ತಾ ಇದ್ದಾರೆ. ಶ್ರೀರಾಯರು ಎಲ್ಲಾ ರೀತಿ ಕಷ್ಟಗಳಿಂದನೂ ಕೂಡ ಪಾರ್ ಮಾಡ್ತಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಶ್ರೀರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಆ ವ್ಯಕ್ತಿಗಳು ನನ್ನ ಬಿಟ್ಟೋಗಿದ್ದಾರೆ, ಈ ವ್ಯಕ್ತಿಗಳು ನನ್ನ ಬಿಟ್ಟೋಗಿದ್ದಾರೆ, ಅವ್ರು ನನ್ನ ಅರ್ಥ ಮಾಡ್ಕೊಳ್ಳಿ, ಇವ್ರು ನನ್ನ ಅರ್ಥ ಮಾಡ್ಕೊಳ್ಳಿ, ಈ ತರ ಕೇಳಬೇಡಿ. ರಾಯರೇ ನಾನೇನಂತ ನಿಮ್ಗೆ ಗೊತ್ತಿದೆ, ನೀವು ನನ್ನ ಜೊತೆಗಿರಿ ಸಾಕು. ರಾಯರ್ ನಿಮ್ ಜೊತೆಗಿದ್ರು ಅಂತ ಅಂದ್ರೆ ಪ್ರತಿಯೊಂದನ್ನು ಕೂಡ ತೋರಿಸ್ತಾರೆ. ನಿಮ್ಮನ್ನ ಬಿಟ್ಟು ಹೋದವ್ರಿಗೂ ಕೂಡ, ನಿಮ್ ಬಗ್ಗೆ ಕೀಳಾಗಿ ಮಾತಾಡಿದ್ರು ಕೂಡ, ನಿಮ್ಮನ್ನ ಕೇವಲವಾಗಿ ನೋಡಿದವ್ರಿಗೂ ಕೂಡ, ಕೆಲವ್ರನ್ನ ನೀವು ದ್ವೇಷನೇ ಮಾಡ್ತಾ ಇರಲ್ಲ, ಅವ್ರು ನಿಮ್ಮನ್ನ ದ್ವೇಷ ಮಾಡ್ತಾ ಇರ್ತಾರೆ. ನೀವು ಅವ್ರಿಗೆ ಒಳ್ಳೇದನ್ನೇ ತಿಳಿಸಿರ್ತೀರ, ಒಳ್ಳೇದನ್ನೇ ಹೇಳಿರ್ತೀರ, ಬಟ್ ಅವ್ರು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಎಲ್ಲರಿಗೂ ಕೂಡ ರಾಯರೇ ಕಾಲಕ್ರಮೇಣವಾಗಿ ಉತ್ತರ ಕೊಡ್ತಾ ಹೋಗ್ತಾರೆ. ಇದರಲ್ಲಿ ನಾವು ನಂಬೇಕಾದಂಥದ್ದು ರಾಯರ್ನ ಅಲ್ವಾ? ನಾನು ಹೇಳೋದಿಷ್ಟೇ, ರಾಯರ್ನ ಸಂಪೂರ್ಣವಾಗಿ ನಂಬಿ ನನ್ನ ಲೈಫ್ ಹಾಳಾಗೋಯ್ತು, ನನ್ನ ಲೈಫ್ ಹಿಂಗಾಯ್ತು, ನನ್ನ ಲೈಫಲ್ಲಿ ಈ ತರ ಆಟ ಆಡಿದ್ರು ಜನ, ಇದನ್ನ ತಲೆಯಲ್ಲಿ ಇಟ್ಕೋಬೇಡಿ. ನಿಮ್ ಜೀವನ ತುಂಬಾ ಚೆನ್ನಾಗಿರುತ್ತೆ. ಯಾರಲ್ಲಿ ಒಂದು ಶುದ್ಧವಾದ ಮನಸ್ಸಿರುತ್ತೋ
ಅವ್ರು ಮಾತ್ರ ಭಕ್ತಿಯಿಂದ ರಾಯರೇ ಅಂತ ಕೈ ಮುಗಿದು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳಕ್ ಸಾಧ್ಯ. ಮನ್ಸಾರೆ ರಾಯರೇ ಅಂತ ಮನ್ಸಲ್ಲಿ ರಾಯರನ್ನ ಪೂಜಿಸೋಕ್ ಸಾಧ್ಯ, ರಾಯರನ್ನ ಮನೆಯಲ್ಲಿ ಪೂಜಿಸೋಕ್ ಸಾಧ್ಯ, ರಾಯರ ಮಠಕ್ಕೆ ಹೋಗಿ ದರ್ಶನ ಪಡೆಯೋಕ್ ಸಾಧ್ಯ. ಯಾರಲ್ಲಿ ಒಂದು ಶುದ್ಧವಾದ ಮನಸ್ಸಿರುತ್ತೋ ಅವ್ರು ಮಾತ್ರ ಭಕ್ತಿಯಿಂದ ರಾಯರೇ ಅಂತ ಹೇಳೋಕ್ ಸಾಧ್ಯ, ನಮ್ಮ ರಾಯರು ಅಂತ ಹೇಳೋಕ್ ಸಾಧ್ಯ. ಅದನ್ನ ತಾವೆಲ್ಲರೂ ಕೂಡ ಭಕ್ತಿಯಿಂದ ಹೇಳ್ತಾ ಇದ್ದೀರಾ. ಇದು ಅವರ ಆಶೀರ್ವಾದ. ಅವ್ರ ಆಶೀರ್ವಾದ ಇಲ್ಲ ಅಂದ್ರೆ ರಾಯರೇ ಅಂತ ಕೂಡ ಅವ್ರ ಪಾದವನ್ನ ಹಿಡಿಯಕ್ಕಾಗೋದಿಲ್ಲ. ಶ್ರೀರಾಯರು ಯಾರನ್ನು ಕೂಡ ಎಲ್ಲೂ ಕೂಡ ಭೇದ ಭಾವ ಮಾಡಿದವರಲ್ಲ, ಯಾರನ್ನು ಕೂಡ ಮೇಲು ಕೀಳು ಅಂತ ನೋಡಿದವರಲ್ಲ, ಎಲ್ಲರೂ ನನ್ನ ಮಕ್ಕಳೇ ಅಂತ ಅವರು ಪ್ರೀತಿಯಿಂದನೇ ಅಪ್ಕೊಂಡಂತವ್ರು ರಾಯರು. ಭಕ್ತಿಯಿಂದ ಓದೋರನ್ನ ಪ್ರೀತಿಯಿಂದ ಅಪ್ಕೊಂಡವ್ರಿಗೆ ಒಳ್ಳೇದನ್ನ ಮಾಡಿದಂತವ್ರು, ತಾಯಿಯಷ್ಟೇ ಪ್ರೀತಿನ ಕೊಡುವಂತವ್ರು ರಾಯರು. ಅದೆಷ್ಟೋ ಜನಕ್ಕೆ ತಂದೆ ತಾಯಿಯಾಗಿ ಕಾಪಾಡ್ತಿದ್ದಾರೆ ಕೂಡ. ನಾನು ಹೇಳೋದಿಷ್ಟೇ, ರಾಯರಿದ್ದಾರೆ, ಯೋಚನೆ ಮಾಡಬೇಡಿ. ಈ ಒಂದು ಸಂದೇಶನ ಎಲ್ಲರಿಗೂ ಕೂಡ ಕೊಡ್ಬೇಕಂತ ಅನಿಸ್ತು, ಕೊಟ್ಟೆ. ಮೊದ್ಲು ಹೇಳಿದ್ನಲ್ಲ ಜೋಕ್ ಹೆಂಗಿತ್ತು ನೋಡಿದ್ರಾ? ಹಂಗಿರುತ್ತೆ. ಬೇಕ್ರಿಗೆ ಹೋದಾಗ ಸ್ವಲ್ಪ ಹುಷಾರಾಗಿರಿ. ಎಲ್ಲರೂ ಕೂಡ ನಗ್ನಗ್ತಾ ಇರಿ. ನಮಸ್ಕಾರ, ಒಳ್ಳೇದಾಗ್ಲಿ.